ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರದಲ್ಲಿ ಇವತ್ತು ಕೋನರೆಡ್ಡಿ ಸಾಹೇಬರು ಅಂದ್ರೆ ನವಲಗುಂದ ಶಾಸಕರು ಇಲ್ಲಿ ಹಾಜರಾಗಿದ್ದಾರೆ. ಒಂದು ವೇಮನ ಜಯಂತಿ ಅಂಗವಾಗಿ ಈ ಸವದತ್ತಿಯ ನೀರಿನ ಸಮಸ್ಯೆ ಏನಿದೆ ಹಾಗೂ ಕಳಸಾ ಬಂಡೂರಿ ವ್ಯವಸ್ಥೆಯ ಒಂದು ಕೆಲಸದ ಪ್ರಾರಂಭ ಆಗ್ತದೆ, ಪ್ರಹ್ಲಾದ್ ಜೋಶಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಏನೋ ಮಾತನ್ನ ಕೋನರೆಡ್ಡಿ ಸಾಹೇಬರು ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರ ಸಂಬಂಧಪಟ್ಟಂಗೆ ಒಂದು ಮಾಹಿತಿಯನ್ನ ಪಡೆದುಕೊಳ್ಳುವ ಒಂದು ಪ್ರಯತ್ನವನ್ನ ನಾ ಇಲ್ಲಿ ಮಾಡ್ತಾ ಇದ್ದೇವೆ. ಸರ್ ನಮಸ್ತೆ. ಸರ್, ಈಗ ಮಲಪ್ರಭಾ ನದಿ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರು ಎಂದೋ ಪ್ರಯತ್ನ ಮಾಡಬೇಕಾಗಿತ್ತು. ಈ ಕಳಸಾ ಬಂಡೂರಿ ಬಗ್ಗೆ ತಾವೆಲ್ಲ ಹೋರಾಟ ಮಾಡ್ಕೊಂತ ಬಂದ್ರಿ, ಆದ್ರೆ ಈಗ ಕಾಮಗಾರಿ ಪ್ರಾರಂಭದ ಬಗ್ಗೆ ಅವರು ವಿಳಂಬವನ್ನು ಮಾಡಿದ್ದಾರಂತ ಹೇಳ್ಬೋದಲ್ಲ, ಅದಕ್ಕೆ ಒಂದ್ ನಿಮಿಷ. ಒಬ್ಬರಿಗೊಬ್ರು ಟೀಕೆ ಮಾಡಿದ್ರೆ ಸಮಸ್ಯೆ ಪರಿಹಾರ ಇಲ್ಲ. ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಆಗ್ಬೇಕು ಅಂತ ಹೇಳಿ ಈಗಾಗಲೇ ಮಹದಾಯಿ ನ್ಯಾಯಾಧಿಕರಣ ತೀರ್ಪು ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ. ರಾಜ್ಯ ಸರ್ಕಾರ ಈಗಾಗಲೇ ಟೆಂಡರ್ ಕರೆದು ವರ್ಕ್ ಆರ್ಡರ್ ಕೊಟ್ಬಿಟ್ಟಿವಿ ಕೆಲಸ ಚಾಲು ಮಾಡಕ್ಕೆ. ಕೇಂದ್ರ ಸರ್ಕಾರ ವನ್ಯಜೀವಿ ಮಂಡಳಿಯಿಂದ ಅನುಮತಿ ಕೊಟ್ಬಿಟ್ರೆ ಇಮಿಡಿಯೇಟ್ ಆಗಿ ಕೆಲಸ ಸ್ಟಾರ್ಟ್ ಮಾಡ್ತಕ್ಕಂತ ಹಂತಕ್ಕೆ ಬಂದಿದ್ದೆ. ಕೊನೆ ಹಂತಕ್ಕೆ ಬಂದಾಗ ಒಬ್ರಿಗೊಬ್ರು ನಾವು ಬಿಜೆಪಿ ಕಾಂಗ್ರೆಸ್ ಅಂತ ಟೀಕೆ ಮಾಡಿದ್ರಾಗ ಆಗ್ತಿಲ್ಲ. ಅಲ್ಟಿಮೇಟ್ಲಿ ಆಗಿ ನಾವು ನೀರ್ ಪಡಿಬೇಕಾಗಿದೆ. ನಮ್ಗೇನೋ ಒಂದು 3.5 TMC ನೀರು ಮಳೆಗಾಲದಾಗ ಮಾತ್ರ 3 ತಿಂಗಳ ಡ್ರಾ ಮಾಡ್ತೀವಿ. ಅದೊಂದು ಐತಿಹಾಸಿಕ ನಿರ್ಣಯ. ಅದು ಬಾಳಿಗೆ ಹತ್ರಕ್ಕೆ ಬಂದಿದೆ. ಅದು ಯೋಜನೆ ಜಾರಿ ಆಗ್ಬಿಡುತ್ತೆ ಅಂದ್ರೆ ಅಷ್ಟ ಇಡೀ ಉತ್ತರ ಕರ್ನಾಟಕದ 4 ಜಿಲ್ಲೆಗಳಿಗೆ, ಅದು ಬೆಳಗಾವಿ ಜಿಲ್ಲೆ, ಆಮೇಲೆ ಧಾರವಾಡ, ಗದಗ ಮತ್ತು ಬಾಗಲಕೋಟೆ ಜಿಲ್ಲೆಗೆ ದೊಡ್ಡ ಸಹಾಯ ಆಗೈತೆ. ಆ ಪ್ರಯತ್ನ ಮಾಡಕತ್ತೀವಿ. ಈಗಾಗಲೇ ಡೆಲ್ಲಿಗೆ ಹೋಗಿ ಅವ್ರ ಕೂಡ ಚರ್ಚೆ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಈ ವಾರದಲ್ಲಿ ಹೋಗಿ ಒಂದ್ ಸಮಸ್ಯೆಗೆ ಪರಿಹಾರವನ್ನು ಕಂಡಿಡುವಂತ ಪ್ರಯತ್ನವನ್ನ ಮಾಡಕತ್ತೀವಿ. ಆದ್ರೂ ಈಗ ರೈತರು ಹಿಂಗಾರು ಬೆಳೆಗೆ ಫೋನ್ ಹಚ್ಚಿ ಅವ್ರ ಪ್ರಯತ್ನ ಮಾಡ್ಬೇಕು, ನೀರೇ ಬಿಡಲ್ಲ. ಇಲ್ಲ, ನೀರ್ ಬಿಡಬೇಡ ಅಂತ ರೈತರು ಫೋನ್ ಮಾಡತ್ತಾರ. 80% ಜನ ಇಕ್ಕಟ್ಟು ಏನೋ ಒಂದಿಷ್ಟು ಬೆಳೆ ಹಾಕೊಂಡ್ರಲ್ಲ, ಅವ್ರೊಂದ್ 5% ಜನ ರೈತರು ನೀರ್ ಬೇಕು ಅಂತಾರ. ಅದಕ್ಕೆ ಅದು ವೇಸ್ಟ್ ಆಗಬಾರ್ದು, ಹಂಗೆ ಅದನ್ನ ಮೇಂಟೈನ್ ಮಾಡಂತ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿವಿ. ಒಟ್ಟಾರೆ ಕಳಸಾ ಬಂಡೂರಿ ಕಾಮಗಾರಿ ಸ್ಟಾರ್ಟ್ ಆಗ್ತದೆ ಸರ್. ಮಾಡತ್ತಿರ್ತೀರಿ. ನಾ ML ಆಗಿರೋದು ಅದಕ್ಕೆ ಹೋರಾಟ ಮಾಡಕತ್ತೀನಿ, ಮಾಡ್ತೀನಿ.